ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಗಳಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಕಾಸ್ತ್ರಗಳನ್ನು ಉಪಯೋಗಿಸಿಕೊಂಡು ಕೃತ್ಯಗಳನ್ನು ಎಸಗಿ ಸಾರ್ವಜನಿಕರಲ್ಲಿ ಭಯ ಉಂಟು ಮಾಡುವಂಥ ಪ್ರಯತ್ನ ಮಾಡಿರುವಂಥ ವ್ಯಕ್ತಿಗಳಿರ್ಬೋದು. ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ತಮ್ಮ ಒಂದು ಪ್ರೆಸೆನ್ಸ್ ಮತ್ತು ಡಾಮಿನೇಷನ್ ತೋರಿಸ್ಲಿಕ್ಕಾಗಿ ಅಪರಾಧ ಕೃತ್ಯಗಳನ್ನು ಎಸಗುವಂಥವ್ರು ಇರ್ಬೋದು. ಅಂಥವ್ರ ಮೇಲೆ ನಿರಂತರವಾಗಿ ನಾವು ವಾಚ್ ಮಾಡ್ತಾ ಪ್ರಕರಣ ದಾಖಲಾದಂಥ ಸಂದರ್ಭದಲ್ಲಿ ಅವ್ರಗಳ ಮೇಲೆ ಕ್ರಮವನ್ನು ಕೈಗೊಳ್ತಾ ಇನ್ನು ಪ್ರಕರಣಗಳು ಘಟಿಸೋದಕ್ಕಿಂತ ಮುಂಚೆನೇ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ನಾವು ತಗೋತಾ ಬಂದಿದ್ದೇವೆ. ಅವಳಿ ನಗರದಲ್ಲಿ ದಾಖಲೆಯ ಸಂಖ್ಯೆಯಲ್ಲಿ ಗೂಂಡಾ ಆ್ಯಕ್ಟ್ ಇರ್ಬೋದು, ಗಡೀಪಾರು ಪ್ರಕ್ರಿಯೆಯನ್ನು ಜಾರಿ ಮಾಡಿರುವಂಥದ್ದು ಇರ್ಬೋದು. ಅದೇ ರೀತಿ ಅವ್ರಗಳ ಮೇಲೆ ಮುಂಜಾಗ್ರತಾ ಕ್ರಮವಾಗಿ BNSS ಅಲ್ಲಿ ವಿವಿಧ ಕಲಂಗಳ ಅಡಿಯಲ್ಲಿ ಕ್ರಮವನ್ನು ಜರುಗಿಸುವಂಥದ್ದು ಮಾಡ್ತಾ ಬಂದಿದ್ದೇವೆ. ಈ ವರ್ಷದಲ್ಲಿ ಒಟ್ಟು 4 ಜನರ ಮೇಲೆ ನಾವು ಗೂಂಡಾ ಆ್ಯಕ್ಟನ್ನು ಈಗಾಗಲೇ ಹಾಕಿದ್ವಿ. ಅದ್ರ ಮಾಹಿತಿ ನಮಗೆ ಈಗಾಗಲೇ ನೀಡಲಾಗಿದೆ. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಸಾಗರ್, ಕೇಶವಪುರ ಪೊಲೀಸ್ ಠಾಣೆಯ ಮಂಜುನಾಥ್ ಅಲಿಯಾಸ್ ಸೈಂಟಿಸ್ಟ್ ಮಂಜ, ಅದೇ ರೀತಿ ಶಹರ ಪೊಲೀಸ್ ಠಾಣೆಯ ದಾವೂದ್, ಅದೇ ರೀತಿ ಬೆಂಡಿಗೇರಿ ಪೊಲೀಸ್ ಠಾಣೆಯ ಲಕ್ಷ್ಮಣ್ ಅಲಿಯಾಸ್ ಗಬ್ಯ, ಈ 4 ಜನರನ್ನ ನಾವು ಗೂಂಡಾ ಆ್ಯಕ್ಟ್ ಅಡಿಯಲ್ಲಿ ಬಂಧನ ಮಾಡಿಕೊಂಡು ಈ ಹಿಂದೆ ಜೈಲಿಗೆ ಬಿಡುವಂಥ ಕೆಲಸ ಮಾಡಿದ್ವಿ. ಇದು ಜೂನ್ 2ನೇ ತಾರೀಕು ಮತ್ತು ಜೂನ್ 3ನೇ ತಾರೀಕು ಹಾಗೂ ಜೂನ್ 5ನೇ ತಾರೀಕು 3 ಪ್ರತ್ಯೇಕ ದಿನಗಳಲ್ಲಿ 4 ಜನರ ಮೇಲೆ ಗೂಂಡಾ ಆ್ಯಕ್ಟನ್ನು ಜಾರಿ ಮಾಡಿದ್ವಿ. ಅದು ನ್ಯಾಯಾಲಯದಲ್ಲಿ ಕೂಡ ಅಡ್ವೈಸರಿ ಬೋರ್ಡ್ ಅಂತ ಏನು ಹೈಕೋರ್ಟಲ್ಲಿ ಇರುತ್ತೆ, ಅದು ಕೂಡ ಅಪ್ಹೋಲ್ಡ್ ಮಾಡಿದೆ. ಅಪ್ಹೋಲ್ಡ್ ಮಾಡಿಬಿಟ್ಟು ಅವ್ರನ್ನ ನಾವು ವಶಕ್ಕೆ ತಗೊಂಡು ಧಾರವಾಡ, ಕಲಬುರಗಿ, ಮೈಸೂರು ಮತ್ತು ಬಳ್ಳಾರಿ ಜೈಲಿಗೆ ಬಿಟ್ಟಿದ್ವಿ. ನಾವು ಅವ್ರನ್ನ ವಶಕ್ಕೆ ತಗೊಂಡು ಜೈಲಿಗೆ ಬಿಟ್ಟ ದಿನದಿಂದ 1 ವರ್ಷಗಳ ಕಾಲ ಇವರು ಬಂಧನದಲ್ಲಿ ಇರಬೇಕು ಅಂತಂದು ಹೈಕೋರ್ಟ್ ಅಡ್ವೈಸರಿ ಬೋರ್ಡ್ ಅಲ್ಲಿ ನಮಗೆ ಆದೇಶ ಆಗಿದೆ. ಆ ಪ್ರಕಾರ ಪ್ರಕ್ರಿಯೆಯನ್ನ ಜಾರಿ ಮಾಡಲಾಗಿದೆ. ಅದನ್ನ ಹೊರತಾಗಿ ಸುಮಾರು ಒಟ್ಟು 106 ಜನರ ಮೇಲೆ ನಾವು ಗಡೀಪಾರು ಪ್ರಕ್ರಿಯೆಯನ್ನ ಮಾಡಿದ್ವಿ. ಅದು ಠಾಣಾವಾರು ಸಂಖ್ಯೆಯನ್ನು ಕೂಡ ನಾನು ಹಿಂದೆ ಕೊಟ್ಟಿದ್ದೆ. ಅದರಲ್ಲಿ ರೌಡಿ ಶೀಟರ್ಸು, ಸಂಘಟಿತ ಅಪರಾಧಗಳಲ್ಲಿ ಭಾಗಿಯಾಗಿರುವಂಥವ್ರು, MOBs ಅಂದ್ರೆ ರಾಬರಿ, ಡಕಾಯಿಟಿ ಅಂತ ಒಂದು ಘೋರ ಕೃತ್ಯಗಳನ್ನು ಮಾಡಿರುವಂಥವ್ರು, ಮತ್ತೆ NDPS ಡ್ರಗ್ ಕೇಸ್ಗಳಲ್ಲಿ ಇನ್ವಾಲ್ವ್ ಆಗಿರೋರ ಮೇಲೆ ಒಟ್ಟಾರೆಯಾಗಿ 106 ಜನರ ಮೇಲೆ ನಾವು ಗಡೀಪಾರನ್ನ ಮಾಡಿದ್ವಿ. ಮುಂದುವರೆದು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.